ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸೈಟು 2 ಹಕ್ಕುಪತ್ರಗಳ ನೀಡಿ ಸಾರ್ವಜನಿಕ ಭಾರಿ ಗೊಂದಲಕ್ಕೆ ಕಾರಣವಾಗಿದೆ. ಸೊಕ್ಕೆ ಗ್ರಾಮ ಪಂಚಾಯತಿ PDO ಅವರಾದ ಶಿವಕುಮಾರ್ ಅವರ ಉತ್ತರ ಕೇಳಿದರೆ ಉಡಾಪೆ ಉತ್ತರವನ್ನು ನೀಡುತ್ತಾರೆ ಎಂದು ಆರೋಪಿಸಿದ್ದಾರೆ. ತಮ್ಮ ಹೆಸರು? ಮತ್ತೆ ಹೇಳಿ, ಏನು ಸಮಸ್ಯೆ ಐತೆ? ಯಾವ ಊರು ನಿಮ್ಮದು? ನಮ್ಮ ಗ್ರಾಮ ಪಂಚಾಯತಿಯವರು ನಮಗೇನು ಮಾಹಿತಿ ಕೊಡ್ತಾರೆ. ನಮ್ಮ ಸ್ವಂತ ಹಕ್ಕುಪತ್ರದಿಂದ ನಮ್ಮ ಸೈಟ್ನ ಬೇರೆ ಡಬಲ್ ಹಕ್ಕುಪತ್ರ ಆಗಿದೆ. ಒಂದೇ ಸೈಟ್ಗೆ ಡಬಲ್ ಹಕ್ಕುಪತ್ರ ಆಗಿದೆ. ಅವ್ರ ಹೆಸರು ಖಾತೆ ಏನಿದೆ ಅದನ್ನು ಹೇಳಿ ನಾವು ಏನೇ ಕೇಳಬೇಕು ಅನ್ನೋದನ್ನು ಎಲ್ಲ ಕಾನೂನು ಮಾಡ್ತಾ ಮಾಡೋದೆಲ್ಲ ಚೆನ್ನಾಗಿದೆ. ನಾವು ಒಳ್ಳೆ ರೀತಿಯಲ್ಲಿ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಮಗೇನೋ ಪತ್ರ ಬರ್ಕೊಡ್ತೀನಿ ಅಂತ ಹೇಳಿದ್ರೆ ಆ ಪತ್ರ ನಮಗೇನೋ ಬರ್ಕೊಟ್ಟು ಅದ್ರ ಮುಖಾಂತರ ನಾವೇನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ. PDO ಶಿವಕುಮಾರ್ ಅಂತಂದೇಳಿ. ಶಿವಕುಮಾರ್ ನಾವು ಹಳೇ PDO ಸಾಹೇಬ್ರು ಇದ್ದಾಗ ನಾವು ಅವ್ರ ಹತ್ರ ಮಾತಾಡಿ ನಮ್ಮ ಸೈಟಲ್ಲಿ ಬೇರೆ ಕಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ಅವನು ಬಡವ ಕಟ್ಕೊಂಡಿದ್ದಾನೆ, ಈ ಸೈಟಲ್ಲಿ ನೀನು ಕಟ್ಕೊಂತ ನಮ್ಮ ಸೈಟ್ ತೋರಿಸಿದ್ದಾರೆ. ಆ ಸೈಟ್ ತೋರಿಸಿದ ಮೇಲೆ ನಾವು ಸ್ವಲ್ಪ ನಮಗೂ ತಿಳುವಳಿಕೆ ಕಮ್ಮಿ ಇತ್ತು. ಬಟ್ ಇಲ್ಲಿಗೆ ನಾವು ಬಂದು ಆ ಹಳೆ PDO ಸಾಹೇಬ್ರ ಹತ್ರನ ಇಲ್ಲಿ ಇವ್ರ ಹತ್ರ ಕೇಳಿದರೆ ಇಲ್ಲ ಆ ಥರ ನಮಗೆ ಸೈಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ 2 ಹಕ್ಕುಪತ್ರ ಇದೆ, ಒಂದು 30-40 ಇದೆ, ಒಂದು 40-20 ಇದೆ. ಏನು ತಹಸೀಲ್ದಾರ್ ಸುಮ್ಮನೆ ಕೊಟ್ಬಿಡ್ತಾರೆ ಹಕ್ಕುಪತ್ರಗಳನ್ನ? ನಮಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಬೇಕು. ಇವತ್ತು ಏನಾದ್ರು ಲೆಟ್ರ್ ಕೊಡ್ತೀನಿ ಅಂದರೆ ಲೆಟ್ರ್ ಕೊಟ್ಟ ಮೇಲೆ ನಮಗೂ ಗೊತ್ತಿದ್ದಾರೆ. ನಾವು ಕಾನೂನು ಮುಖಾಂತರ ಏನು ಮಾಡಬೇಕು ಅಂತ ಮಾಡಿಬಿಟ್ಟು ನಮ್ಮ ಸೈಟು ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ನ್ಯಾಯವಾಗಿ ಕೇಳೋಕೆ ಬಂದಪ್ಪ ಅಂದರೆ ರೆಸ್ಪಾನ್ಸ್ ಮಾಡಬೇಕು. ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ನಮ್ಮ ಸೈಟಲ್ಲಿ ಕೊಟ್ಟಿರೋ ಸೈಟ್ನಲ್ಲಿ ಬೇರೆ ಖಾತೆ ಹೆಂಗೆ ಏರಿಸ್ಕೊಟ್ರಿ ಇವರು? ಇತ್ತೀಚೆಗೆ ಈಗ PDO ಏನು ಹೇಳ್ತಿದ್ದಾರೆ? ಇವಾಗ ನೀವು ಎಲ್ಲಿ ಬೇಕು ನಾವು ಲೆಟ್ರ್ ಬೇರೆ ಹೆಸರಿಗೆ ಯಾವುದು ಖಾತೆ ಏನಿದೆಯೋ ಅದನ್ನು ಲೆಟ್ರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರ ಹೆಸರಿಗೆ ಏರಿದ ಇನ್ಫಾರ್ಮೇಷನ್ ಇವತ್ತು 4 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ನಮ್ಮ ಹೆಸರಿಗೆ ಸೈಟಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಅಧಿಕಾರಿಗಳು ಏನು ಮಾಡ್ತಾರೆ? ಅಧಿಕಾರಿಗಳು ಏನು ರೆಸ್ಪಾನ್ಸ್ ಇಲ್ಲ. ಏನು ಹೇಳ್ತಾರೋ ಈಗ 4 ಗಂಟೆಗೆ ಅದೇನು ಕೊಡ್ತಾರೋ ತಗೊಂಡ್ಬಿಟ್ಟು ನಾವು ಕಾನೂನು ಪ್ರಕಾರ ನಾವು ಬೇರೆ ಹತ್ರ ಹೋಗ್ತೀವಿ. ಥ್ಯಾಂಕ್ ಯು. ಸೊಕ್ಕೆ ಗ್ರಾಮ ಪಂಚಾಯತಿ PDO ಶಿವಕುಮಾರ್ ಉಡಾಪೆ ಉತ್ತರಕ್ಕೆ ಕೊನೆಗೆ ಇದೇ ಮುಳ್ಳಾಗುವುದು ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ.